ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ನೋಡ್ರಿ, ಇಂದಿನ ವಿಡಿಯೋದಲ್ಲಿ ಅಧ್ಯಯನ 1 ಓದುತ್ತಾ ಮತ್ತು ಅದೇ ರೀತಿ MCQ ಕೋಡನ್ನು ನೋಡುತ್ತಾ ಹೋಗಿದ್ದೇವೆ. ಅದೇ ರೀತಿ ಈಗ ಅಧ್ಯಯನ 2 ಭಾರತ ನಮ್ಮ ಹೆಮ್ಮೆ. ಓಕೆ, ಈ ಅಧ್ಯಯನವನ್ನು ನಾವು ಶುರು ಮಾಡುತ್ತಾ ಹೋಗೋಣ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಠದ ಪ್ರವೇಶ ಅಂತೇಳಿ ಇದೆ. ಅಂದ್ರೆ ಮೇಡಮು ಒಬ್ಬ ವಿದ್ಯಾರ್ಥಿ ನಡುವಿನ ಸಂವಾದ ಇಲ್ಲಿ ನಡೆಯುತ್ತೆ. ಮೇಡಮ್, ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು? ನೋಡು, ಅದ್ಭುತವಾದ ಕ್ವಶನ್ ಇದು. ಸತೀಶನ ಸಹಜ ಪ್ರಶ್ನೆ. ಓಕೆನಾ? ಅಂದ್ರ ಚಿಕ್ಕ ಮಕ್ಕಳು ಈ ತರ ಎಲ್ಲ ಪ್ರಶ್ನೆಯನ್ನು ಕೇಳುತ್ತಾರೆ. ಇದಕ್ಕೆ ಶಿಕ್ಷಕಿ ವಿವರವಾಗಿ ಉತ್ತರ ನೀಡಿದರು. ಅಂದ್ರೆ ಇವರು ಉತ್ತರ ನೀಡುತ್ತಾರೆ. ಯಾರು? ಶಿಕ್ಷಕಿ ಆದರು. ಜನನಿ ಜನ್ಮಭೂಮಿಚ್ಚ ಸ್ವರ್ಗದಪಿ ಕರಿಯಸಿ. ಅಂದ್ರೆ ಇದರ ಅರ್ಥ ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಓಕೆನಾ? ಅಂದ್ರ ಈ ತರ ಅವರು ಯಾರು? ಮೇಡಮ್ ಹೇಳ್ತಾರೆ ಸ್ಟೂಡೆಂಟ್. ಯಾರಿಗೆ? ಸತೀಶಿಗೆ. ಭಾರತದ ಮಾತೃಭೂಮಿಯ ಬಗೆಗಿನ ವಿಶ್ವವ್ಯಾಪ್ತಿಯಾದದ್ದು. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ಳುತ್ತಾರೆ. ಅಂದ್ರೆ ಅವರದಾದಂತ ದೇಶದಲ್ಲಿ ಅವರದಾದಂತ ಒಂದು ಬಗೆಯಲ್ಲಿ ಕಲ್ಪಿಸಿಕೊಳ್ಳುತ್ತಾರೆ. ಓಕೆನಾ? ಅದೇ ರೀತಿ ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ಅಂದ್ರೆ ಭಾರತನು ನಾವು ಯಾವ ತರ ಆರಾಧನೆ ಮಾಡ್ತೀವಿ ಅಂದ್ರೆ ಒಂದು ದೇವತೆ ತರ ಅದನ್ನ ಆರಾಧನೆ ಮಾಡುತ್ತಿದ್ದೀವಿ ಅಂಡ್ ಮಾಡುತ್ತಾ ಬಂದಿದ್ದೇವೆ. ಅದೇ ರೀತಿ ನೋಡಿ, ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ಅಂದ್ರೆ ಇಂದಿನ ತರಗತಿಯಲ್ಲಿ ನಾವು ಕೊನೆಯದಾಗಿ ಶಿಲಾಯುಗದಲ್ಲಿ ಓದಿದಾಗ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಕಡೆ ನೆಲೆ ಆಗಿ ನಿಂದಿರ್ತಾರೆ. ಓಕೆನಾ? ಆದಿಮಾನವರು. ಅವಾಗ ಗ್ರಾಮ ಜೀವನ ಆರಂಭವಾಗುತ್ತೆ. ಓಕೆನಾ? ಗ್ರಾಮಗಳು ವಿಕಾಸದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು. ಓಕೆನಾ? ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳನ್ನು ಹುಟ್ಟಿಕೊಂಡವು. ಕಾಲ ಸರಿದಂತೆ ಅಂದ್ರೆ ಕಾಲ ಕಳೆದಂತೆ, ಕಾಲ ಹೋದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದವು. ಗ್ರಾಮಗಳು ಎಲ್ಲ ಒಂದುಗೂಡಿ ಏನಾಯ್ತು? ರಾಜ್ಯವಾಯ್ತು. ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದವು. ರಾಜ್ಯಗಳು ಎಲ್ಲಾನು ಕೂಡಿ ಸಾಮ್ರಾಜ್ಯವಾದವು. ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಅಂದ್ರೆ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಮೂರ್ತ ರೂಪ ಅಂದ್ರೆ ದೇವ್ರ ತರ ಅದನ್ನ ಆರಾಧಿಸಕ ನಾವು ಶುರು ಮಾಡಿದೀವಿ ಅಂತ ಹೇಳ್ತಾರ. ನಮ್ಮ ದೇಶವನ್ನು ನಾವು ಮೂರ್ತಿ ರೂಪದಲ್ಲಿ ಏನಪ್ಪಾ ಅಂದ್ರ ದೇವ್ರ ತರ ಏನಪ್ಪಾ ಅಂದ್ರ ಒಂದು ಭಕ್ತಿ ಬಂತು, ದೇಶಭಕ್ತಿ ಬಂತು ಅಂತ ಹೇಳಿದ್ದಾರೆ. ಇದನ್ನು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆಗೆ ಅಂತಲೂ ಪರಿಗಣಿಸಲಾಗಿದೆ. ಅಂದ್ರೆ ಜನಪದವಾಯ್ತು, ಜನಪದ ಮಹಾಜನಪದಗಳು ಹುಟ್ಟಿಕೊಂಡವು. ಓಕೆನಾ? ಅದೇ ರೀತಿ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಇವು ಭಾರತಕ್ಕಿರುವಂತ ವಿವಿಧ ಹೆಸರುಗಳು ರೀ. ಓಕೆನಾ? ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಶೀರ್ಷಿಕೆಯ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿವೆ. ಶೀರ್ಷಿಕೆಯ ಸೂಚಿಸುವಂಗೆ ಅಂದ್ರೆ ಶೀರ್ಷಿಕೆ ಅಂದ್ರೆ ಇದೆ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ. ಓಕೆನಾ? ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಅಂದ್ರೆ ಇವಾಗ ಪ್ರಸ್ತುತ ನಾವು ಏನ್ ಬಳಸ್ತೀವಿ ಅಂದ್ರೆ ಭಾರತ ಎಂಬ ಹೆಸರಿನಿಂದಲೇ ಬಳಸುತ್ತೇವೆ. ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ. ಓಕೆನಾ? ನಮ್ಮ ಸಂವಿಧಾನ ಕೂಡ ಇದು ಒಪ್ಪಿದೆ. ಅಂದ್ರೆ ಸಂವಿಧಾನದಲ್ಲಿ ಮೊದಲು ಭಾಗ ಅಂದ್ರೆ ಇಂಡಿಯಾ ದಟ್ ಈಸ್ ಭಾರತ ಅಂತ ಮೊದಲನೇ ಆರ್ಟಿಕಲ್ ಅಲ್ಲಿ ಹೇಳಿದೆ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಇದು ಮೇಡಮ್ನವರು ಕ್ವಶನ್ ಹಾಕ್ತಾರೆ. ಯಾರಿಗೂ? ಸ್ಟೂಡೆಂಟ್ಗಳಿಗೆ ಹಾಕಿ ಅವರೇ ಹೇಳ್ತಾರೆ. ಪುರಾಣಗಳ ಪ್ರಕಾರ ಪ್ರಥಮ ತೀರ್ಥಂಕರಾದ ಋಷಭನಾಥ ಹಿರಿಯ ಮಗ. ಯಾರು? ಪ್ರಥಮ ತೀರ್ಥಂಕರು ಯಾರು? ಋಷಭನಾಥ. ಅವರ ಹಿರಿಯ ಮಗ ಭರತನೆಂಬ ವರ್ವ ರಾಜನಿದ್ದನಂತೆ. ವರ್ವ ಅಂದ್ರೆ ಒಬ್ಬ ಅಂತ ಅರ್ಥ.
ಭರತನು ಆಳಿದ ನಾಡು ಭರತಖಂಡ, ಭರತವರ್ಷ ಅಥವಾ ಭಾರತ ದೇಶ ಎನಿಸಿತ್ತು. ಅಂದ್ರೆ ಅಲ್ಲಿಂದ ಈ ಒಂದು ಹೆಸರು ಬಂತು ಎಂದು ಹೇಳಿದ್ದಾರೆ. ಓಕೆನಾ, ಭರತನಿಂದ ಒಂದು ಹೆಸರು ಬಂತು, ಭರತ ಎಂಬ ರಾಜನಿಂದ ಅಂತ ಹೇಳಿದ್ದಾರೆ. ಅದೇ ರೀತಿ ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಅಂದ್ರೆ ಪರ್ಷಿಯನ್ ದೇಶದ ಜನರು ಸಿಂಧೂ ನದಿಯ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ಪರ್ಷಿಯನ್ನರು ಯಾರು? ನಮ್ಮ ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕ ಬಂದಾಗ ಅಲ್ಲಿ ಇರ್ತಕ್ಕಂಥ ಜನರನ್ನು ಹಿಂದೂ ಎಂದು ಪರ್ಷಿಯನ್ನರು ಕರೆದರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೆಸ್ ನಂತರ ಹಿಂದೂ ಎಂದು ಕರೆದರು. ಅಂದ್ರೆ ಹಿಂದೂ ಅಂತ ಕರೆದವರು ಯಾರು? ಪರ್ಷಿಯನ್ ದೇಶದವರು. ಬಟ್ ಸಿಂಡೆಸ್ ನಂತರ ಹಿಂದೂ ಅಂತ ಕರೆದವರು ಯಾರಪ್ಪ ಅಂದ್ರೆ ಗ್ರೀಕರು. ಓಕೆನಾ. ಪರ್ಷಿಯನ್ನರು ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ದೇಶವನ್ನು ಹಿಂದೂಸ್ತಾನ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು. ಅಂದ್ರೆ ಪರ್ಷಿಯನ್ನರು ಏನ್ ಮಾಡಿದ್ರು ಅಂದ್ರೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂದಾಗ ಅವರು ದೇಶವನ್ನು ಹಿಂದೂಸ್ತಾನ, ಅಂದ್ರೆ ನಮ್ಮ ದೇಶವನ್ನು ಹಿಂದೂಸ್ತಾನ, ನಮ್ಮನ್ನ ಹಿಂದೂಗಳು, ನಮ್ಮ ಧರ್ಮವನ್ನು ಹಿಂದೂ ಧರ್ಮ ಎಂದು ಕರೆದರು. ಯಾರು? ಪರ್ಷಿಯನ್ನರು. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎನಿಸಿತ್ತು. ಅಂದ್ರ ಇದು ಆಂಗ್ಲರ ಪ್ರಭಾವದಿಂದ ಏನಪ್ಪಾ ಅಂದ್ರೆ ಇಂಡಿಯಾ ಮತ್ತು ಹಿಂದೂ ಧರ್ಮವು ಕೂಡ ಹಿಂದೂಯಿಸಂ ಎನಿಸಿತ್ತು. ಅಂದ್ರೆ ಹಿಂದೂಯಿಸಂ ಅಂತ ಕರೆದವರು ಯಾರಪ್ಪ ಅಂದ್ರೆ ಆಂಗ್ಲರು. ಯಾವುದನ್ನು? ಹಿಂದೂ ಧರ್ಮವನ್ನು ಹಿಂದೂಯಿಸಂ ಅಂತ ಕರೆದವರು ಆಂಗ್ಲರು. ಭಾರತವನ್ನು ಇಂಡಿಯಾ ಅಂತ ಕರೆದವರು ಆಂಗ್ಲರು. ಇದನ್ನ ಅರ್ಥ ಮಾಡಿಕೊಳ್ಳಿ. ಅದೇ ರೀತಿ ಇದೇ ತರ ಓದುತ್ತಾ ಹೋಗಿ. ಅಂದ್ರೆ ನೀವು ನಿಮ್ ಗಮನ ಇಲ್ಲಿರ್ಬೇಕಂದ್ರೆ ನೀವು ಇದೇ ತರ ಕ್ವಶನ್ ಹಾಕಿ ಇದೇ ತರ ಸ್ವಲ್ಪ ಅಂದ್ರೆ ಮನಸ್ಸಿನಲ್ಲಿ ಓದಕ್ ಹೋಗ್ಬೇಡಿ, ಸ್ವಲ್ಪ ಜೋರಾಗಿ ಓದಿ. ನೆಕ್ಸ್ಟ್, ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಅಥವಾ ಪೌರತ್ಯವಾದಿಗಳು. ಅಂದ್ರೆ ಅನನ್ಯತೆ ಅಂದ್ರೆ ಏನ್ ಹೇಳಿ? ಐಡೆಂಟಿಟಿ ಅಂದ್ರೆ ಗುರುತು. ಅಂದ್ರ ಭಾರತದ ಗುರುತನ್ನು ಪರಿಚಯಿಸಿದವರು ಯುರೋಪಿಯನ್ನರಂತೆ. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಗೆ ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಅಂತವರಲ್ಲಿ ವಿಲಿಯಂ ಜೋನ್ಸ್ ರವರು ಪ್ರಮುಖರು. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ, ಅಂದ್ರೆ ಕಲ್ಕತ್ನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಇದ್ದರು. ಅವಾಗ ಮೇಧಾವಿ ಹಾಗೂ ಸಂಸ್ಕೃತ ಕಲಿತವರಾಗಿದ್ದರು. ದೊಡ್ಡ ಪಂಡಿತರಾಗಿದ್ದರು ಸಂಸ್ಕೃತದಲ್ಲಿ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ರವರು ಹೇಳಿದ್ದಾರೆ. ಅಂದ್ರೆ ನುಡಿದರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ಯಾರಂದ್ರೆ ವಿಲಿಯಂ ಜೋನ್ಸ್ ರವರು. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು. ಅಂದ್ರೆ ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಸಲುವಾಗಿ ಇವರೊಂದು ಸಂಸ್ಥೆ ಸ್ಥಾಪಿಸಿದರು. ಸಾಮಾನ್ಯ ಶಕ 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ಯಾರು? ವಿಲಿಯಂ ಜೋನ್ಸ್ ರವರು 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ಸಾಮಾನ್ಯ ಶಕ 1832ರಲ್ಲಿ ಈ ಸಂಸ್ಥೆಯನ್ನು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ನೋಡಿ, ಇದು 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ವಿಲಿಯಂ ಜೋನ್ಸ್ ರವರು. ಇದನ್ನು 1832ರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ರೈಟ್, ನೆನ್ಪಿಟ್ಕೊಳ್ಳಿ. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು. ಇದು ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮಾನಿಯಾಯಿತು.
ಮೇಗೊಂಡ ಮೊದಲ ಕೃತಿಯಾಗಿದೆ. ಅಂದ್ರೆ ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮಗೊಂಡ ಮೊದಲ ಕೃತಿಯಾಗಿದೆ. ವಿಲಿಯಂ ಜೋನ್ಸ್ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ ಸಿದ್ಧಗೊಳಿಸಿದ್ದರು. ಮುಂದೆ ಫ್ರೆಂಚ್ ಮತ್ತು ಜರ್ಮನಿ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನ ಮುಂದುವರಿಸಿದರು. ಇದೇ ತರ ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾಪ್ ಇದೆ, ಓಕೆನಾ. ಪ್ರಾಚೀನ ಭಾರತ, ಪ್ರಾಚೀನ ಸ್ಥಳಗಳು ಮತ್ತು ಚಾರಿತ್ರಿಕ ನೆಲೆಗಳಿದೆ. ಇದನ್ನು ಒಂದ್ಸಲ ಆಮೇಲೆ ನೀವು ನೋಡಿಕೊಳ್ಳಿ, ಓಕೆನಾ. ಪುಸ್ತಕದಲ್ಲಿ ಇರುತ್ತೆ, ಅದನ್ನು ನೋಡಿಕೊಳ್ಳಿ. ಇದು 1 ನಿಮಿಷ ಈ ಮ್ಯಾಪ್ ನೋಡಿ ಪ್ರತಿಯೊಂದು ಸ್ಥಳಗಳನ್ನಲ್ಲಿ ಗುರುತಿಟ್ಟುಕೊಂಡು ನೆನಪಿಟ್ಟುಕೊಂಡು ಆ ಮ್ಯಾಪ್ ನೋಡಿದ ನಂತರ ಇದನ್ನು ಓದಿಕೊಳ್ಳಿ. ಯಾವುದು ಇಲ್ಲಿದೆ ನೋಡಿ, ಇದನ್ನು ಓದಿಕೊಳ್ಳಿ. ಅಂದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ. ಆ ಮ್ಯಾಪ್ ನೋಡಿಕೊಂಡು ಇದು ಓದಿದರೆ ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳ ನಾಮಗಳನ್ನು ಗಮನಿಸಿ, ಓಕೆನಾ. ಯಾಕೆ ಹೇಳಿದ್ನಂದ್ರೆ ಅದನ್ನು ನೋಡಿದ ಮೇಲೆ ಇದು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ವಿ. ನೀವು ಆ ಕಾಲದ ಶಾಸನಗಳಲ್ಲಿ ಕಂಡು ಬರುತ್ತವೆ. ಇವು ಆ ಕಾಲದ ಶಾಸನಗಳಲ್ಲಿ ಕಂಡು ಬರುವಂತ ಸ್ಥಳಗಳಾಗಿವೆ. ಹೆಚ್ಚಿನ ಸ್ಥಳ ನಾಮಗಳು ಬದಲಾಗಿವೆ. ಎಕ್ಸಾಂಪಲ್, ಮಗಧ ಇದ್ದದ್ದು ಬಿಹಾರ್ ಆಗಿದೆ. ಅಂದ್ರೆ ಅವಾಗ ಮಗಧ ಇತ್ತು, ಇವಾಗ ಬಿಹಾರ್ ಆಗಿದೆ. ಅವಾಗ ಕಳಿಂಗ ಇತ್ತು, ಇವಾಗ ಒಡಿಸ್ಸಾ ಆಗಿದೆ. ಅಂದ್ರೆ ಇವಾಗಿನ ಒಡಿಸ್ಸಾನೇ ಅವಾಗಿನ ಕಳಿಂಗ. ಮೊದಲು ಚೇರ ಅಂತ ಕರಿತಿದ್ರು ಆ ಸ್ಥಳವನ್ನು, ಈಗ ಕೇರಳ ಆಗಿದೆ. ಅಂದ್ರ ಚೇರ ಅಂದ್ರೆ ಹಳೆ ಪ್ರಾಚೀನ ಕಾಲದ ಹೆಸರು, ಇವಾಗಿನ ಹೆಸರು ಕೇರಳ ಆಗಿದೆ. ಇಂದ್ರಪ್ರಸ್ಥವನ್ನು ದೆಹಲಿ, ಪ್ರಯಾಗರಾಜವನ್ನು ಅಲಹಾಬಾದ್, ಆದರೆ ಕೆಲವು ಇಂದಿಗೂ ಉಳಿದುಕೊಂಡಿವೆ. ಅಂದ್ರೆ ಮೊದಲು ಇದ್ದಂತ ಹೆಸರು ಇವು ಕೂಡ ಅದೇ ರೀತಿ ಇದಾವೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ ಸ್ಥಳ ನಾಮಗಳು ಬದಲಿಸುವ ವಿದ್ಯಮಾನಗಳ ಕಾಲಕ್ಕೆ ನಡೆದಿವೆ. ಅಂದ್ರೆ ಆ ಕೆಲವೊಂದು ಹೆಸರುಗಳು ಬದಲಾಗಿದ್ದಾವೆ, ಕೆಲವೊಂದು ಹೆಸರುಗಳು ಬದಲಾಗಿಲ್ಲ. ಅವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಆ ಮ್ಯಾಪ್ ನೋಡಿ ಇದನ್ನು ಇನ್ನೊಂದ್ಸಲ ರೀಡಿಂಗ್ ಮಾಡಿ. ಈಗಲೂ ನಡೆಯುತ್ತಿದೆ. ಅಂದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಇತ್ತೀಚೆಗೆ ಕೆಲವೊಂದು ಹೆಸರುಗಳು ಏನಪ್ಪಾ ಅಂದ್ರೆ ಬದಲಾಗಿದೆ. ಉದಾಹರಣೆಗೆ ಮದ್ರಾಸ್ ಇದ್ದದ್ದು ಚೆನ್ನೈ, ಪ್ರಯಾಗರಾಜ್ ಇದ್ದ ಅಲಹಾಬಾದ್, ಬರೋಡಾ ಇದ್ದದ್ದು ವಡೋದರ, ಮುಂಬೈ ಇದ್ದದ್ದು ಮುಂಬೈ. ಇಂತಹ ವಿದ್ಯಮಾನದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಪ್ರಾರಂಭದಲ್ಲಿಯೇ ನೀಡಲಾಗಿದೆ, ಓಕೆನಾ. ಇಂಥ ಕೆಲವು ಹೆಸರುಗಳು ಬದಲಾವಣೆ ಮಾಡುವ ಸಲುವಾಗಿ ಆ ಭೂಪಟವನ್ನು ಕೊಟ್ಟಿದ್ದಾರೆ. ಅದನ್ನು ಇನ್ನೊಂದ್ಸಲ ಚೆನ್ನಾಗಿ ಓದಿಬಿಟ್ಟು ಭೂಪಟದಲ್ಲಿರುವಂತ ಪ್ಲೇಸ್ಗಳು ಆಮೇಲೆ ಇದನ್ನು ಓದಿಕೊಳ್ಳಿ, ಓಕೆನಾ. ಅರ್ಥ ಆಗುತ್ತೆ ಚೆನ್ನಾಗಿ. ನೆಕ್ಸ್ಟ್, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ. ಅಂದ್ರೆ ಗಣಿತ ಕ್ಷೇತ್ರದಲ್ಲಿ ಭಾರತೀಯರು ಎಂತ ಅದ್ಭುತ ಕೊಡುಗೆ ನೀಡಿದಾರೆಂದು ಇಲ್ಲಿ ತಿಳ್ಕೊಂತ ಹೋಗೋಣ. ಅಂದ್ರೆ ನೀವು ಕೂಡ ಓದುವಾಗ ಇದೇ ತರ ಅನ್ಕೊಳ್ಳಿ, ಓಕೆನಾ. ಅಂದ್ರೆ ಈ ಒಂದು ಸೋಷಿಯಲಿಸ್ಟ್ ಓದುವಾಗ ಒಂದು ಹೆಮ್ಮೆ ಇರಬೇಕು, ಓಕೆನಾ. ಅಂದ್ರೆ ನಮ್ ದೇಶದ ಬಗ್ಗೆ ನಾವು ಎಷ್ಟು ತಿಳ್ಕೊಕತ್ತಿದ್ದೀನಿ ಅಂತೇಳಿ ಒಂದು ಪಾಸಿಟಿವ್ ಥಿಂಕಿಂಗ್ ಇರಲಿ, ಓಕೆನಾ. ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಫಲವಾಗಿ ಬಳಸಲಾಗಿದೆ. ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಫಲವಾಗಿ ಬಳಸಲಾಗಿದೆ. ಇವು 2300 ವರ್ಷಗಳಷ್ಟೇ ಹಿಂದಿನವು. ಇವು ಶಿಲಾಲೇಖನಗಳು. ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ, ಓಕೆನಾ. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು, ಓಕೆನಾ. ಶೂನ್ಯ, ಅದರಲ್ಲಿ ಎಸ್ಪೆಷಲ್ ಆಗಿ ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟಮೊದಲು ಒಂದು ಸಂಖ್ಯಾಸೂಚಕವಾಗಿ ಶೂನ್ಯವನ್ನು ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಅಂದ್ರೆ ಸೊನ್ನೆಯನ್ನು ಕಂಡುಹಿಡಿದಂತ ದೇಶ ಯಾವುದಂದ್ರೆ ಭಾರತೀಯರಿಗೆ ಸಲ್ಲುತ್ತದೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತುಡುಕು ಬಗೆಹರಿಸಿತ್ತು. ಅಂದ್ರೆ ಸೊನ್ನೆಯಿಂದನೇ ಪ್ರಾರಂಭವಾಯಿತು ಲೆಕ್ಕಾಚಾರದ ತುಡುಕು ಎಂದು ಹೇಳಿದ್ದಾರೆ. ಭೂಮಿ
ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು. ಓಕೆನಾ. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕಸ್ ಎಂಬಾತನಿಗೆ. ಅಂದ್ರೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದಪ್ಪ ಅಂದ್ರೆ ಕೋಪರ್ನಿಕಸ್ನಿಗೆ ಸಲ್ಲುತ್ತದೆ. ಇವನಿಗಿಂತ 10 ಶತಮಾನ ಹಿಂದಿನವನು ಆರ್ಯಭಟ. ಅಂದ್ರೆ ಇವನಿಗಿಂತ 10 ಶತಮಾನದ ಹಿಂದಿನವನು ಆರ್ಯಭಟ ಆಗಿದ್ದನು. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಓಕೆನಾ. ಅಂದ್ರೆ ಈ ತರ ನೀವು ಎಲ್ಲಾ ತರದಲ್ಲೂ ಗಮನ ಇಲ್ಲೇ ಇಟ್ಟಿರ್ಬೇಕಂತ ನಿಮ್ಗೆ ಪದೇ ಪದೇ ಹೇಳ್ತಿದ್ದೀನಿ. ಮುಂದ್ ನೋಡಿ ಹಿಂಗೆ ಓದುತ್ತಾ ಹೋಗುವಾಗೆ ಮತ್ತೆ ಅಲ್ಲಿ ಏನೋ ನೆನಪಿರ್ಲಿಲ್ಲ ಅಂದ್ರೆ ರಿಟರ್ನ್ ಮತ್ತೆ ಆ ಪ್ಯಾರನ್ನು ಓದಿ, ಆ ಪೇಜ್ ಅನ್ನು ಓದಿ, ಮತ್ತೆ ಫುಲ್ ಬೇಕಾರ ಲೆಸನ್ ಸ್ಟಾರ್ಟ್ ಮಾಡಿ. ಓಕೆ. ಭಾರತೀಯರ ಇನ್ನಷ್ಟು ಕೊಡುಗೆಗಳ ಕುರಿತು ಅಭಿಪ್ರಾಯಗಳು. ಓಕೆನಾ. ಇನ್ನಷ್ಟು ಕೊಡುಗೆಗಳು ಇದಾವೆ, ಅವುಗಳನ್ನು ನೋಡ್ತಾ ಹೋಗೋಣ. ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯನ್. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ಎಂಬ ಅಭಿಪ್ರಾಯಗಳಿವೆ. ಎಷ್ಟು ವರ್ಷ? 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು. ಯಾರು? ಕಣದ ಎಂಬ ಭಾರತ ವಿಜ್ಞಾನಿ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆಗಳಿವೆ. ಓಕೆನಾ. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕೆ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಆಗಿನ ಕಾಲದಲ್ಲಿ. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು. ಯೋಗಶಾಸ್ತ್ರ ಮತ್ತು ಸಂಸ್ಕೃತವೂ ಕೂಡ ಭಾರತೀಯರ ಕೊಡುಗೆಗಳಾಗಿವೆ. ಓಕೆನಾ. ಈ ತರ ಕಾಲಂನಲ್ಲಿ ಇರೋದು ಕೂಡ ನೀವು ಓದಬೇಕಾಗುತ್ತೆ, ಓದಿಕೊಳ್ಳಿ. ಓಕೆನಾ. ಯಾವುದು ಬಿಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಈ ಒಂದು ವಿದೇಶಿಗಳ ಭಾರತೀಯರ ಸಂಸ್ಕೃತಿಯ ಪ್ರಭಾವ ನೆಕ್ಸ್ಟ್ ಕ್ಲಾಸಲ್ಲಿ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಈಗ ಸದ್ಯಕ್ಕೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.